ಸೊ ಫಸ್ಟ್ ಭೇಟಿ ಅಂತ ಆಯ್ತು, ಅವ್ರು ನಿಮ್ಗೆ ಪ್ರಪೋಸ್ ಮಾಡ್ತಾರೆ ಐ ಲವ್ ಯು ಅಂತ ಹೇಳ್ಬಿಟ್ಟು. ಸೊ ನಿಮ್ ಕಡೆಯಿಂದ ರಿಯಾಕ್ಷನ್ ಎಷ್ಟು ದಿನ ಟೈಮ್ ತಗೊಂಡ್ರು, ಹಾಗೆ ಹೆಂಗಿತ್ತು ಆ ರಿಯಾಕ್ಷನ್? ಏನಪ್ಪ ಇವ್ರು ಮೊನ್ನೆ ಅಷ್ಟೇ ಪರಿಚಯ ಆದ್ರೆ ಅವಾಗ್ಲೇ ಐ ಲವ್ ಯು ಅಂತ ಹೇಳ್ತಿದಾರಂತ. ಸೊ ನಿಮ್ ರಿಯಾಕ್ಷನ್ ಹೇಗಿತ್ತು ಅಂತ? ಇಲ್ಲ, ಅವರು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೂ ನನ್ ಹುಡುಗಿ ಅಂದ್ರೆ ಹೀಗಿರ್ಬೇಕು, ನಾನ್ ಇಷ್ಟ ಪ್ರೀತಿಸ್ತೀನಿ, ಗುಣಗಳು ಏನಿರ್ಬೇಕು, ಎಲ್ಲೋ ಕನೆಕ್ಟ್ ಆಗ್ತಾ ಇದೆಯಲ್ಲ ನನಗೆ, ಎಲ್ಲೋ ಟಾಕ್ ಮಾಡಿ ಹೇಳ್ತಾ ಇದಾರಲ್ಲ ಅಂತ ಯಾ ಹಿಂಟ್ಸ್ ತುಂಬಾ ಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಒನ್ಸ್ ವಿ ಜಸ್ಟ್ ಮೆಟ್ ನಿಯರ್ ಸ್ಟುಡಿಯೋ ಹತ್ರ ಮೀಟ್ ಮಾಡಿದಾಗ, ಸೊ ಅದೇ ಈವ್ನಿಂಗ್ 6:20ಗೆ ವೇಟ್ ಮಾಡ್ತಾ ಇದ್ರು ಟೈಮ್ಗೆ, ಇನ್ನ ಗೋಧುಳಿ ಲಗ್ನ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಗೋಧುಳಿ ಲಗ್ನ ಅಂದ್ರೆ ಬೆಳಗ್ಗೆ 6:30, ಸಂಜೆ 6:30. ಓಕೆ. ಈ ಹಸುಗಳು ಹೊರಗಡೆ ಬಿಡೋ ಟೈಮ್ ಬೆಳಗ್ಗೆ 6 ಗಂಟೆ. ಹೌದು. ಸೊ ಸಂಜೆ 6:30 ಅಂತ ಬರೋದು ಅದು ಗೋಧುಳಿ ಲಗ್ನನೇ, ಹಸುಗಳು ಒಳಗಡೆ ಬರೋ ಟೈಮ್. ಅದನ್ನ ಒಂದು ಯಾವುದೋ ಶಾಸ್ತ್ರದಲ್ಲಿ ನೋಡಿದ್ದೆ. ಗೋಧುಳಿ ಲಗ್ನದಲ್ಲಿ ನಾನು ಆಕ್ಚುಲಿ ಪೂಜೆ ಮಾಡ್ಬೇಕಾದ್ರೆ ಶಂಕು ಎಲ್ಲ ಓದ್ತಿರ್ತಿಲ್ಲ. ಸೊ ಆ ಗೋಧುಳಿ ಲಗ್ನ ಅಂತ ಹೇಳ್ತಾ ಇರ್ತೀನಿ. ಸೊ ಅವತ್ತು ಯಾವುದೋ ಒಂದು ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದೆ. ಮೇಡಮ್ ಎಲ್ಲಿದ್ದೀರಾ ಅಂದೆ. ಇಲ್ಲೇ ಬೊಟ್ಟಿ ಕಲಿದ್ದೀನಿ, ಹೊರಗಡೆ ಇದೀನಿ ಬನ್ನಿ ಅಂದೆ. ಕಾರಿಗೆ ಬಂದು ಕೂತ್ಕೊಂಡಿದ್ದ ತಕ್ಷಣ 6 ಕಾಲ ಆಯ್ತು, 6:20 ಆಯ್ತು. ಗೋಧುಳಿ ಲಗ್ನ ಬಂತು ಹತ್ರ. ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಐ ಲವ್ ಯು ಹೇಳೋದಕ್ಕೆ ಅಂದ್ಬಿಟ್ಟೆ. ಅಂದ್ರೆ ಗೋಧುಳಿ ಲಗ್ನ ನೋಡ್ಕೊಂಡು ಮತ್ತೆ ನೀವು ಅವ್ರಿಗೆ ಐ ಲವ್ ಯು ಟು ಅಂತ ಹೇಳಿದ್ದ? ಇಲ್ಲ ಇಲ್ಲ, ಅವ್ರು ಹೇಳಿದ್ದು ಫಸ್ಟ್. ನಾನು ಹೇಳಿದ್ದು ಸಂಜೆನಾ ಅಥವಾ ಮಾರ್ನಿಂಗ್? ಈವ್ನಿಂಗ್. ಓ, ಡೈರೆಕ್ಟ್ ಪ್ರಪೋಸ್ ಹಂಗಾದ್ರೆ? ಡೈರೆಕ್ಟ್. ಸೊ ಹೆಂಗ ಅನ್ನಿಸ್ತು ನಿಮ್ಗೆ? ಏನ್ ಹೇಳಿದ್ರಿ, ಏನ್ ಹೇಳಿ ಅಂದೆ. ಸೊ ಕೇಳಿಸ್ತು ನನಗೆ. ಜಸ್ಟ್ ವಾಂಟೆಡ್ ಟು ಮೇಕ್ ಇಟ್ ಶ್ಯೂರ್, ಬಿಕಾಸ್ ಒಂಥರ ಕಾಮಿಡಿಯಾಗಿ ಸುಮ್ನೆ ಹೇಳ್ದಂಗೆ ಸೈಲೆಂಟ್ ಆಗೋದ್ರು. ಸೊ ಅದಕ್ಕೆ ಏನಿಲ್ಲ ಅಂತಂದ್ರು. ಹಾಗೆ ಇಟ್ ಜಸ್ಟ್ ಸ್ಟಾರ್ಟೆಡ್ ಫ್ರಮ್ ದೇರ್. ಓಕೆ, ಅರ್ಥ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ದೆನ್ ದ ನೆಕ್ಸ್ಟ್ ಡೇ ಫೋನಲ್ಲಿ ಮಾತಾಡ್ತಾ ಹಿ ವಾಸ್ ಲೈಕ್, ಟೈಮ್ ತಗೋ, ನೋಡಿ ಯೋಚನೆ ಮಾಡಿ ಹೇಳು, ಇಲ್ಲ ಅಂದ್ರೂ ಐ ಡೋಂಟ್ ಕೇರ್, ನಾನು ಆತರ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಇರೋದಿನಲ್ಲ. ಸೊ ಆಫ್ಟರ್ ಅ ವೀಕ್ ನಾನು ಟೈಮ್ ತಗೊಂಡು ದೆನ್ ಐ ವಾಸ್ ಲೈಕ್. ನೀವು ಪ್ರಪೋಸ್ ಮಾಡಿದಾಗ ಯಾವಾದ್ರೂ ಏನಾದ್ರು ಒಂದು ಇನ್ಸಿಡೆಂಟ್ ಏನಾದ್ರು ಆಗಿತ್ತಾ? ಲೈಕ್ ಏನಂತಂದ್ರೆ ಒಂದು ಎಮೋಷನಲ್ ಮೂಮೆಂಟ್ ತರ ಏನಾದ್ರು ಸರ್ಪ್ರೈಸ್ ಆಗಿ ಅವ್ರಿಗೆ ಪ್ರಪೋಸ್ ಮಾಡಿದ್ರ, ಅಥವಾ ನಾರ್ಮಲ್ ಆಗಿ ಅವ್ರು ಹೇಳಿದಕ್ಕೆ ರಿಪ್ಲೈ ಕೊಟ್ರ? ಇಲ್ಲ, ಇಟ್ ವಾಸ್ ನಾರ್ಮಲ್ ಓನ್ಲಿ. ನಾವು ವಿ ಜಸ್ಟ್ ವೆಂಟ್ ಫಾರ್ ದ ಡಿನ್ನರ್ ಅಂಡ್ ವಿ ವರ್ ಕಮಿಂಗ್ ಬ್ಯಾಕ್. ಓಕೆ. ಸೊ ವೈಲ್ ಗೋಯಿಂಗ್ ಹೋಮ್ ನಾನು ಅವ್ರಿಗೆ ಹೇಳ್ಬಿಟ್ಟು ಹೊರಟೆ, ಯಾ ಐ ಲವ್ ಯು ಟು ಅಂತ ಹೇಳ್ಬಿಟ್ಟು ದೆನ್ ಐ ಜಸ್ಟ್. ಇದುವರೆಗೆ ರೋಸ್ ನಾನು ಕೊಟ್ಟಿಲ್ಲ, ಅವ್ರು ಕೊಟ್ಬಿಟ್ಟಿದ್ದಾರೆ ನನಗೆ. ಫಸ್ಟ್ ನಿಮ್ಗೆ ಸೂಪರ್ ಬೊಕ್ಕೆನೇ ಕೊಟ್ಬಿಟ್ಟಿದ್ದಾರೆ ಪ್ರೀವಿಯಸ್ ಡೇ ಆಫ್ ಎಂಗೇಜ್ಮೆಂಟ್. ಬಿಕಾಸ್ ಅವ್ರ ಫ್ಯಾನ್ಸಿ ಎಲ್ಲ ಇಲ್ಲ, ಸೊ ಮೆಟೀರಿಯಲಿಸ್ಟಿಕ್ ಅಲ್ಲ, ಆ ತರ ಪ್ರಪೋಸ್ ಮಾಡ್ಬೇಕು, ಒಪ್ಪಿಸ್ಬೇಕು, ಆ ತರ ಎಲ್ಲ ಇಲ್ಲ. ಈಸ್ ವೆರಿ ಡೈರೆಕ್ಟ್. ಸೊ ಹಿಂಗೆ ಇರೋದು. ಅದೇನದು ಎಲ್ಲ ಕೊಟ್ಕೊಂಡು ನನ್ಗೆ ಅದೆಲ್ಲ ಬರಲ್ಲ. ಒಂದು ವ್ಯಾಲೆಂಟೈನ್ಸ್ ಡೇ ಆಲ್ಸೋ ನನ್ಗೆ ರೋಸ್ ಎಲ್ಲ ಕೊಡೋದಿಲ್ಲ. ನಮ್ಗೆ ವ್ಯಾಲೆಂಟೈನ್ಸ್ ಡೇ ದಿನ ಪ್ರಪೋಸ್ ಮಾಡಿದ್ದ ನೀವು? ಇಲ್ಲ, ಅದಕ್ಕಿಂತ ಮುಂಚೆ ವ್ಯಾಲೆಂಟೈನ್ ಡೇ ನಮ್ಗೆ ಶೂಟಿಂಗ್ ಇತ್ತು. ಮೇಡಮ್ ಇಟ್ಕೊಂಡಿಲ್ಲ, ಶೂಟಿಂಗ್ ಹೋಗಿ ಪರವಾಗಿಲ್ಲ, ಕೆಲಸ ಫಸ್ಟ್ ಮುಗಿಸ್ಕೊಳ್ಳಿ, ವ್ಯಾಲೆಂಟೈನ್ಸ್ ಡೇ ಯಾವಾಗ ಬೇಕಾದ್ರೆ ಮಾಡ್ಕೊಳ್ಳೋಣ, ಸಾಕು ಬಿಡಿ ನೀನು ತಿಳ್ಕೊಂಡು ನಾನು ಸುಮ್ಮನೆ ಆಗೋದು. ಆಮೇಲೆ ಡಿನ್ನರ್ಗೆ ಹೋಗ್ಬೋದು. ಓಕೆ, ಲವ್ ಅಂತೂ ಆಯಿತು. ಸೊ ಈಗಿನ ಟ್ರೆಂಡಲ್ಲಿ ಇರೋವಂಥದ್ದು ಅಂದರೆ ಲವ್, ಐ ಲವ್ ಯು ನೀವು ಪ್ರಪೋಸ್ ಮಾಡಿದಾಗ ಅಥವಾ ಅವ್ರು ಐ ಲವ್ ಟು ಅಂತ ಹೇಳ್ಬಿಟ್ಟು ಅವ್ರು ನಿಮ್ಗೆ ಹೇಳಿದಾಗ ಒಂದು ಫಸ್ಟ್ ಕಿಸ್ ಅನ್ನೋವಂಥದ್ದು ಒಂದು ಎಮೋಷ್ನಲ್ ಮೂಮೆಂಟ್ ಅನ್ನೋದು ಇರ್ತೈತೆ. ಸೊ ಕಿಸ್ ಏನಾದರೂ ಮಾಡಿದ್ರಾ ಅಂತ? ಇಲ್ಲ, ಇವ್ರು ಕೆಳಗೆ ಇಳಿಬೇಕಾರೆ ಏನೋ ಕೇಳಿದೆ, ಏನು ಬಂದೆ ಇಲ್ಲ ಉತ್ತರ ಆಗಿ ಅಂತ ಹೇಳಿದ್ವಿ. ಡಿನ್ನರ್ಗೆ ಹೋಗಿದ್ವಿ ನಾವು. ಡಿನ್ನರ್ಗೆ ಹೋಗಿ ಮುಗಿಸ್ಕೊಂಡ್ಬಂದು ಮನೆ ಹತ್ರ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಡ್ರಾಪ್ ಮಾಡಿ ಇಳಿಬೇಕಾರೆ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಹೇಳಮ್ಮ ಅಂದೆ. ಇವನ್ ಐ ಲವ್ ಯು ಸೋ ಮಚ್ ಅಂದ್ಬಿಟ್ಟು ಮೇಡಮ್ ಅವ್ರು ಅಲ್ಪ ಅಡಗೋದು ಅಷ್ಟೇ ಹೇಳ್ಬಿಟ್ಟು ಹಂಗೆ ಹೋಗ್ಬಿಟ್ಟ? ಅಷ್ಟೇನಾ? ಅಷ್ಟೇ, ಜಸ್ಟ್ ಒಂದು ಹಗ್ ಅಷ್ಟೇ, ಅದಿಲ್ಲ ಥ್ಯಾಂಕ್ ಯು ಸೋ ಮಚ್ ಇವನ್ ಐ ಲವ್ ಯು ಸೋ ಮಚ್. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಆಗಿರ್ಬೋದು, ಆ ಫಸ್ಟ್ ಟೈಮ್ ಅಂದಾಗ ಆ ಒಂದು ತುಂಬಾ ಎಮೋಷನಲ್ ಮೂಮೆಂಟ್ ಆಗಿರುತ್ತೆ ಲೈಫಲ್ಲಿ, ಪ್ರೀಶಿಯಸ್ ಡೇ ಅಂತಾರಲ್ಲ. ಸೊ ಆ ಥರ ಬಿಕಾಸ್ ಹಗ್ ಮಾಡ್ಕೊಂಡು ಒಂದು ಕಿಸ್ ಕೊಟ್ಟು ಅದು ಲೈಫ್ ಲಾಂಗ್ ಮರೆಯೋದಕ್ಕಾಗಲ್ಲ. ಸೊ ಆ ಒಂದು ವಿಚಾರ ಕೇಳಿದೆ. ಜಸ್ಟ್ ಹಗ್ ಅಷ್ಟೇ. ಅವ್ರು ಹೋಗ್ಬೇಕಾದ್ರೆ ಒಂದು ಹಗ್ ಮಾಡಿ ಗ್ರೀಡ್ ಮಾಡಿ ಕಳಿಸಿದ್ದು. ಅದಾದ್ಮೇಲೆ ಅದೇ ಹೇಳ್ತಿಲ್ವ, ನನಗೆ ಈ ಥರ ಎಲ್ಲ ತುಂಬಾ ಆಡಂಬರವಾಗಿ ಎಲ್ಲ ಮಾಡುವಂಥದ್ದು ನನಗಿಲ್ಲ. ಆ್ಯಂಡ್ ಹ್ಯಾವ್ ಸಮ್ ಲೈಕ್ ಅದೊಂದು ಸ್ಪೆಷಲ್ ಮೂಮೆಂಟ್ಸ್ ಅಂತ ಇರುತ್ತೆ. ಆ ಸ್ಪೆಷಲ್ ಮೂಮೆಂಟ್ಸ್ಗಳಿಗೆ ನಾವು ಏನಂದ್ರೆ ಇವಾಗ ಎಂಗೇಜ್ಮೆಂಟ್ ಟೈಮಲ್ಲೇ ಅವ್ರಿಗೆ ಫೋರ್ಹೆಡ್ಗೆಲ್ಲ ಕಿಸ್ ಮಾಡಿದ್ನು. ಯಾವ ಕ್ಯಾಮ್ರಾ ಮುಂದೆ ಎಲ್ಲೂ ಮಾಡಕ್ ಹೋಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಲವರ್ ಬಾಯ್ ಅಂತೂ ಅಲ್ವೇ ಅಲ್ಲ. ರಗಡ್ ಆಗಿ ಡೈರೆಕ್ಟ್ ಆಗಿ ಹೇಳ್ಬಿಡೋದು, ಆಯ್ತು ರೆಡಿಯಮ್ಮ ನಡಿ ಮತ್ತು ಮದುವೆ ಆಗ್ಬಿಡೋಣ, ಆ ಥರ ನಮ್ದು. ಸೊ ಅವಳಿಗೆ ಅದನ್ನೇ ಹೇಳಿದೆ. ಆ್ಯಂಡ್ ಇವನ್ ಶಿ ಯೂಸ್ ಟು ಬಿಹೇವ್ ಲೈಕ್ ದಟ್ ಸೇಮ್ ವೇ. ಆ್ಯಂಡ್ ಆ ಡಿಸ್ಟೆನ್ಸ್ ಅನ್ನೋದು ನನಗೂ ಅರ್ಥ ಆಗ್ತಿತ್ತು. ಯಾವುದೇ ಒಂದು ಹುಡುಗಿಗಾದ್ರೂ ಒಂದು ಲವರ್ಸ್ ಆಗಿರ್ಬೋದು, ಯಾರನ್ನೇ ಆಗ್ಬೋದು, ನಾವು ಅನ್ಕಂಫರ್ಟಬಲ್ ಫೀಲ್ ಮಾಡ್ಬೋದು. ಹೌದು, ನಮ್ಮ ಸ್ಪರ್ಶ ಅನ್ನೋದು ಇರುತ್ತಲ್ಲ, ಅದು ಇಟ್ ಶುಡ್ ಬಿ ಲೈಕ್ ಚೆರಿಸ್ಡ್. ಓಕೆ. ಸೊ ಆ ಚೆರಿಸ್ಟ್ ಮೂಮೆಂಟ್ ತುಂಬಾನೇ ನಮಗೆ ಹಂಗೆ ಸುಮ್ಮನೆ ಕೈ ಹಿಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ, ಬೇರೆ ಏನೂ ಇಲ್ಲ.
ಅದು ಏನು ಹೊರಗಡೆನೂ ಇಲ್ಲ, ಹ್ಮ್. ಹೊರಗಡೆ ತುಂಬಾ ವೆರಿ ರೇರು. ಅದು ಇವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಸ್ವಲ್ಪ ಕೈ ಹಿಡ್ಕೊಂಡು ಓಡಾಡ್ತೀವಿ ಅಷ್ಟೇ, ಬಿಟ್ರೆ ಕಾರಲ್ಲಿ ಕೂತ್ಕೊಂಡ್ರು ಅಷ್ಟೇ ಕೈ ಹಿಡ್ಕೊಂಡು ಕೂತಿರ್ತಾಳೆ ಅಷ್ಟೇ. ಅಷ್ಟೇ. ಅದು ಬಿಟ್ರೆ ಬೇರೆ ಗೇರ್ ಹಾಕ್ತಾ ಇರ್ತೀನಲ್ಲ, ಕೈ ಹಿಡ್ಕೊಂಡು ಕೂತಿರ್ತಾಳೆ ಅಷ್ಟೇ, ಅಷ್ಟೇ ಒಳಗಿರೋದು. ಅದು ಕೂತ್ಕೊಂಡಾಗ ನನ್ನ ಮುಖ ನೋಡ್ತಾ ಕೂತಿರ್ತಾಳೆ. ಒಂದ್ಸರಿ ಏನಾಗೋಯ್ತು, ನಾವು ಡಿನ್ನರ್ ಮುಗಿಸ್ಕೊಂಡ್ ಬರ್ತಾ ಇದ್ವಿ ಜಕ್ಕೂರ್ ಹತ್ರ. ಓಕೆ. ಮೇಡಮ್ ಅವ್ರಿಗೆ ಕೈ ಹಿಡ್ಕೊಂಡು ನನ್ನೇ ನೋಡ್ತಾ ಇದ್ರು. ಪಕ್ಕದಲ್ಲಿರೋ ಒಂದು ಕಾರ್ ಪಾಸ್ ಎದುರುಗಡೆ ಬಂದಿದ ತಕ್ಷಣ ಅವನು ನನ್ನ ನೋಡ್ತಾವೆ ಅವನು ಬಗ್ಗೆ ನೋಡ್ತಾವನೆ. ಅಂದ್ರೆ ಹೇಳ್ದೆ, ಅವನು ನೋಡ್ತಿದ್ಯಾ ಅಂತ ಅವ್ನು ನೋಡ್ತಾ ಇದ್ದಾನೆ, ಅವ್ನಿಗೆ ಇನ್ನೂ ಗೊತ್ತಿಲ್ಲ ನಾನು ನೋಡ್ತಾ ಇರೋದು ಅಂದ್ಬಿಟ್ಟು ಹಿಂಗ್ ಬಗ್ಬಿಟ್ಟಿದ್ಲು. ಏನ್ ನೋಡ್ತಾ ಕೂತಿದ್ಲು. ಅವ್ನ್ ಕಾರ್ ಬಂದಿದ ತಕ್ಷಣ ಯಾರು ನನ್ನ ನೋಡ್ತಾವೆ ಅಂತ ಅವ್ನ್ ಬಗ್ಗೆ ನೋಡ್ದ. ಅದಕ್ಕೆ ಇವಳು ಜೋರಾಗಿ ಇಲ್ಲ ಹಿಂದೆ ಹಿಂದಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಆಮೇಲೆ ಸೀಟ್ನ ಹಿಂದೆ ಕೇಳ್ಕೊಂಡು ಆಮೇಲೆ ನಾನು ನೋಡಕ್ ಸ್ಟಾರ್ಟ್ ಮಾಡೋದು. ಸೊ ಹಂಗೆ ಇವಾಗ ನಮ್ಗೆ ಹೆಂಗೆ ಹೊರಗಡೆ ಹೋಗಿದ ತಕ್ಷಣ ನನ್ನ ಫೇಸ್ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅದನ್ನೇ ಹೇಳ್ದೆ, ಮೋಸ್ಟ್ಲಿ ನಂದು ಗೊತ್ತಾಗಿರ್ಬೇಕಮ್ಮ ಫೇಸು, ಹೋಗ್ಲಿ ಬಿಡು ಅಂತ ಹೇಳಿದೆ. ಆಮೇಲೆ ಅವಳು ಇತ್ಕೊಂಡು ಇಲ್ಲ ದ ವೇ ವಿ ಆರ್ ಬಿಹೇವಿಂಗ್ ಇಸ್ ಲೈಕ್ ವೆರಿ ಗುಡ್ ಬಿಹೇವಿಯರು, ಅವರೆಲ್ಲ ಅನ್ಕೊಳ್ಳೋಂಥದ್ದು ಏನಿಲ್ಲ ಬಿಡಿ ಹಂಗೆ ಅಂತ ಇವಳೇ ಹೇಳ್ತಾ ಇದ್ಲು. ಸೊ ಹಂಗೆ ಒಂದೊಂದು ಇನ್ಸಿಡೆಂಟ್ಸ್ ಆಗ್ತಾ ಇರ್ತದೆ. ಸೊ ಅದಕ್ಕೆ ಇವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಸ್ವಲ್ಪ ಕೈ ಹಿಡ್ಕೊಂಡು ಓಡಾಡ್ತೀವಿ ನೀಟಾಗಿ. ಒಂದು ಹಗ್ ಮಾಡೋದಾಗ್ಲಿ, ಒಂದು ಫೋಟೋ ಕಿಸ್ ಮಾಡೋದಾಗ್ಲಿ, ಅದೆಲ್ಲ ಎಂಗೇಜ್ಮೆಂಟಲ್ಲೇ ಮಾಡಿದ್ದು. ಆಫ್ಟರ್ ಎಂಗೇಜ್ಮೆಂಟ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.